ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಗೊತ್ತೋ? 2 ಸೈಡ್ಸ್ ಇರುತ್ತೆ. ಮಹಾ ಕಲಾವಿದ ಪಂಡಿತರಾದ ವಿನಯ್ ಐನ್ಸ್ಟೈನ್ ಅವರು ಮೊನ್ನೆ ಹೇಳಿದ್ರು ನಂಗೆ ಔಟ್ ಸೈಡ್ ಇನ್ಸೈಡ್ 2 ಸೈಡ್ ಇರುತ್ತೆ. ಅದು ತಪ್ಪು. ಆಕ್ಚುಲಿ 5 ಸೈಡ್ ಇರುತ್ತೆ. 5 ಸೈಡ್ ಇರುತ್ತೆ. ಅದ್ಯಾವ್ದು? ಔಟ್ ಸೈಡ್, ಇನ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 4 ಆಯ್ತು. ಮತ್ತೆ ಇನ್ನೊಂದ್ ಸೈಡ್ ಯಾವ್ದು? ಸೈಡ್ ಬೈ ಸೈಡ್. ಅದೆಲ್ಲ ಬಿಡಪ್ಪ. ಸರ್ಕಲ್ ಇನ್ಸೈಡ್ ಏನಿರುತ್ತೆ? ಏನಾರು ಒಂದು ವಸ್ತು ಇಕ್ಕರೆ ವಸ್ತು ಇರುತ್ತೆ. ಸರ್ಕಲ್ ಔಟ್ ಸೈಡ್ ಏನಿರುತ್ತೆ? ನಮ್ ಮನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾವು ಲಕ್ಷ್ಮೀ ಹಬ್ಬ ಮಾಡ್ತಾ ಇದೀವಿ. ನೀವು ಒಂದ್ ಕೆಂಪು ಕಲರ್ ಸೀರೆ ಉಟ್ಕೊಂಡು ಒಂದ್ ಮಳೆಗೆ ಮುಡ್ಕೊಂಡು ಕೈಗೊಂದು ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು. ಮಿಸ್ ಮಾಡಬೇಡ. ಒಂದೊಂದಲ್ಲ. ಹಲೋ ಆಂಟಿ, ನಾನು ಶಾರ್ಕೇಶ್ ಮಾತಾಡೋದು. ಇಲ್ಲ ಆಂಟಿ, ನನ್ನ ಪರಿಚಯ ಇರಲಿಕ್ಕಿಲ್ಲ. ಇದು ಪುನೀತ್ ನಿಮ್ಮದೇ ಮಗ ಅಲ್ಲ? ಅವರೇನಿಲ್ಲ ಆಂಟಿ, ಅದು ಹಸಿವಾಗ್ತಿತ್ತು ಹಾಗೆ. ಮತ್ತೆ ಒಳ್ಳೆ ತುಪ್ಪದಲ್ಲಿ ಊಟ ಆಗ್ತಿದ್ರು ಅಂತಲ್ಲ ಆಂಟಿ? ಒಳ್ಳೆ ಫ್ಯಾಟಲ್ಲಿ ಹಾಗೆ ಕುತ್ತಿಗೆ ನಂಬರ್ ಸಿಕ್ಕಿತ್ತು. ಅದಕ್ಕೊಂದು ವಿಷಯ ತಿಳಿಸು ಅಂತ ಹೇಳಿ ಕಾಲ್ ಮಾಡಿದ್ದು. ಮನೆಯಲ್ಲೆಲ್ಲ ಹುಷಾರಿದ್ದಾರಲ್ಲ? ಆಯ್ತು ಆಂಟಿ, ಬಾಯ್ 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 ಬಾಯ್. ಸರ್ಕಲ್ಗೆ 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಮಿಸ್ಟರ್ ಸುಧಾಕರ್. ಇವರು ಕಂಪ್ಯೂಟರ್ ಸೈನ್ಸ್ ಏನ್ ಮಾಡ್ರಿ ನೀವು? ಏನು ಓದಿರಿ? ಕ್ರೋಮ್ ಇಂಜಿನಿಯರ್. ಕ್ರೋಮ್ ಇದು ಕಂಪ್ಯೂಟರ್ ಇಂಜಿನಿಯರ್. ಕಂಪ್ಯೂಟರ್ ಕ್ರೋಮ್ ಇಂಜಿನಿಯರ್. ಸಾರಿ, ಕಂಪ್ಯೂಟರ್ ಕಟ್ ಮಾಡ್ತಾರೆ. ಕಂಪ್ಯೂಟರ್ ಇಂಜಿನಿಯರ್ ಅದಾರೆ. ತೋರಿಸ್ರಿ ನಿಮ್ಮ ಟ್ಯಾಲೆಂಟ್ ತೋರಿಸ್ರಿ. ಹಾ ಆಯ್ತು, ಏನ್ ಕೇಳ್ತೀರಿ? ಸ್ಟೂಡೆಂಟಾ? ಹಾ ರೀ. ಸರ್ಕಲ್ಗೆ ಎಷ್ಟು ಸೈಡ್ ಇರ್ತಾವ? ಸರ್ಕಲ್ಗೆ ಸೈಡ್ ಇರಲ್ರಿ. 3 ಸೈಡ್ ಇರ್ತಾವ. ಒಂದು ಇನ್ಸೈಡ್, ಒಂದು ಔಟ್ ಸೈಡ್, ಇನ್ನೊಂದು ನನ್ನ ಬ್ಯಾಕ್ ಸೈಡ್. ಅಲ್ರಿ, 2 ಓಕೆ. ಇವು 3ನೇದಲ್ಲಿ ನನಗೆ ಗೊತ್ತೇ ಇಲ್ರಿ. ಅದು ಎಲ್ಲ ಹೈವೇದಾಗ ಕೆಲಸ ಮಾಡ್ತಿದ್ರೆ. ಏನ್ ಮಾತಾಡ್ತೀನಿ ಸರ್? ಅಲ್ರಿ, ಯಾರು ಕೆಲಸ ಏನು ಮಾತಾಡ್ತೀನಿ? ಅಕ್ಕ, ಇವ್ರು ಒಂದ್ ದೊಡ್ಡದಾಗ ಕೊಟ್ಟು ಕೊಡಲ್ಲ ಅಂತ ಅವ್ರ ದುಡ್ಡು ಬಾರೆ. ಪಾರ್ಟಿದು ಇದು ಸಿಗುತ್ತಾ? ಪಾಪ್ಸ್ ಇದು ನಮ್ಮ ವೈಫ್ದು ಬರ್ಡೇ. ವೈಫು ಇವರು. ನಿಮ್ ವೈಫ್ ಅವರು? ಹೌದು. ನೀವೆಲ್ಲ ಬೇಕಂತ ಮಾಡ್ತೀವಿ. ಇಲ್ಲ ಅಕ್ಕ, ಸರ್ ಪೇ ಮಾಡ್ಲೇಬೇಕು. ಕಾಸಿಲ್ಲ. ಏನಾದ್ರು ಹಲೋ. ಅಕ್ಕ, ಇವ್ರು ಒಂದ್ ದೊಡ್ಡದಾಗ ಕೊಟ್ಟು ಕೊಡಲ್ಲ ಅಂತ ಅವ್ರ ದುಡ್ಡು ಬಾರೆ. ರಶ್ಮಿ ಅಕ್ಕ, ಆ ಓನರ್ ನಂಬರ್ ಕಳ್ಸಿ. ಸರಿ, ಬರ್ತೀನಿ ಸಂಜೆ. ತಂದಲ್ಲ ಅಂಗಡಿ. ನಾನ್ ಮನೆಗೆ ಹೋಗ್ಬೇಕು, ಬಿಡ್ರಿ ಅಕ್ಕ. ನಗದಲ್ಲ, ಸೀರಿಯಸ್ಲಿ. ಇಲ್ಲಿಗೆ ಬಂದ ಬೇರೆ ಎಲ್ಲೂ ನಿಮ್ ಶಾಪ್ಸ್ ಕಾಣ್ಲಿಲ್ವಾ? ಹಲೋ. ನಾನು 2 ಪ್ಲಾಸ್ಟರ್ ಎಲ್ಲ ಹೊಡೆದಾಕ್ತವನೆ. ಹೊಡೆದಾಗ ಅಕ್ಕ ತಲೆ ತಿಂದವ್ರು ಬಾರಕ್ಕ. ಅಕ್ಕ ಎಲ್ಲಿದ್ಯಾ ಅಕ್ಕ? ಅಕ್ಕ, ಇವ್ ತಲೆ ತಿಂತವ್ರು ಇವ್ರು. ಬ್ಯಾಲೆನ್ಸ್ ತೋರಿಸ್ತವ್ರೆ 15 ರೂಪಾಯಿ ಐತೆ. 160 ರೂಪಾಯಿ ಐಟಮ್ ಹೊಡೆದಾಕ್ಬಿಟ್ಟು ಹೋಗ್ತವ್ರೆ. ಯಾವ ಓಲೇನು ಇಲ್ಲ, ಏನು ಇಲ್ಲ ಅವ್ರ ಹತ್ರ. ಯೂಸ್ ಆಗೋಂಥದ್ದು ಏನಿಲ್ಲ. ಅವ್ರ ಮೊಬೈಲ್ ಕಿತ್ಕೊಂಡು ಕಳಿಸ್ತೀನಿ ಇವಾಗ. ತಲೆ ತಿಂತವ್ರಕ್ಕ ಇವ್ರು. ಅಕ್ಕ, ನನ್ನ ಬಿಟ್ಬಿಡಕ್ಕ, ನಾನು ಹೋಗ್ತೀನಿ. ಅಕ್ಕ, ನಂಗೆ ಅಕ್ಕ ಇವನ್ ಮಕ ನೋಡ್ಕೊಂಡಾದ್ರು ಬಿಟ್ಬಿಟ್ರಿ ಅಕ್ಕ. ನನ್ನ ಬಿಡ್ತೀರಾ? ಬಿಡಲ್ವಾ? ಬಿಡಲ್ಲ ಅಕ್ಕ. ನಿಮ್ಗೆ ಹೇಳ್ತಾ ಇರೋದು. ನೀವ್ ಎಷ್ಟು ಪ್ರೈಸ್ ಆದ್ರೂ ನನ್ ತಲೆ ಕೆಡ್ಸ್ಕೊಳಲ್ಲ. ಪೇ ಮಾಡ್ರಿ. ನಾನ್ ಪೇ ಮಾಡಲ್ಲ, ಹೋಗ್ರಿ. ನೀವ್ ಮಾಡಲ್ಲ ಅಂದ್ರೆ ಇಲ್ಲ. ನಂಗೆ ಕತ್ಲಾಗ್ತೈತ್, ನಾನ್ ಮನೆಗೆ ಹೋಗ್ಬೇಕು. ನೀನೇನ್ ಹುಡುಗಿ ಎಲ್ಲ ಎದ್ರುಕೊಂಡು ಹೋಗಕ್ಕೆ ನಿಂತ್ಕೊ ಇಲ್ಲಿ. ಹುಡುಗಿಯಾಗ ನಾನೇ ಮಾತಾಡ್ತಿಲ್ವಾ? ನನ್ ವೈಫ್ದು ಬರ್ಡೇ ಐತಕ್ಕ. ಎಷ್ಟ್ ಚೆನ್ನಾಗವ್ರೆ, ನಿಮ್ಗಿಂತ ಚೆನ್ನಾಗವ್ರೆ. ಆರಾಮಾ? ఇందండిక అవును కొంగ అమ్మకు డుమ్ముకు అమల్ డుమ్మాల్ ಮಂಜ. ಅಯ್ಯ, ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ? ಎಲ್ಲರೂ எங்களோட ಅಕೌಂಟ್ ಫಾಲೋ பண்ணுங்க. ಕೊಕ್ಕು ಬಿಡ್ತೀನಿ.
ಅಗ್ನಿ ಪರೀಕ್ಷೆ ಅವರಿಗೆಲ್ಲ, ಅಗ್ನಿ ಪರೀಕ್ಷೆ ನಮ್ಗಳಿಗೆ, ನಾವು ಜಡ್ಜ್ ಕೂತಿದೀವಲ್ವಾ, ನಮಗಾಗಿರೋದಲ್ಲಿ. ನಾವು ಯಾವ್ಯಾವ ತರ ರಿಯಾಕ್ಟ್ ಮಾಡ್ತೀವೋ ನಮಗೆಲ್ಲರೂ ಬೆಂಡ್ ಎತ್ತವ್ರೆ. ಕಂಟೆಸ್ಟೆಂಟ್ಸ್ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಲ್ಲಿ. ನಿಮ್ಮ ಹೆಸರೇನು? ಅಮ್ರಮ್ಮ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಏನು? ಅಮೂಲ್ ಬೇಬಿ. ಮನೆಯಲ್ಲಿ ಮಕ್ಳನ್ನೇ ಆ ತರ ಒಂದ್ 3 ತಿಂಗಳು ಕೂಡ ಹಾಕಿದ್ರೆ ಒಳ್ಳೇದು ಸರ್. ಎಲ್ಲಾ ಮನೆ ಮಕ್ಳು ಚೆನ್ನಾಗಿರ್ತಾರೆ. ಸುಮ್ನೆ ಬಿಗ್ ಬಾಸ್ ಅದೇನು 50 ಲಕ್ಷ ಅದೆಲ್ಲ ವೇಸ್ಟ್ ಸರ್ ಕೊಡೋದು. ಅದ್ರ ಬದಲು ಮನೇಲೆ ಮಕ್ಳನ್ನ ಕೂಣಿಸ್ಕೊಂಡ್ರೆ ಅಲ್ಲಿ ಆಚೆ ತೋರ್ಸೋದ್ರ ಬದಲು ಬೇರೆ ಪ್ರಪಂಚನೇ ಇರುತ್ತೆ ಮನೇಲೇನೆ. ಮಮ್ಮಿಗೆ ಈರುಳ್ಳಿ ಹಚ್ಕೊಡ್ಬೋದು, ಚಪಾತಿ ಹೊತ್ಕೊಡ್ಬೋದು, ಪೂರಿ ಹಾಕೊಡ್ಬೋದು, ಬೆಳಿಗ್ಗೆ ಈರುಳ್ಳಿಗೋ ಚಿತ್ರಾನ್ನಕ್ಕೋ ಏನೋ ಹಂಚ್ಕೊಟ್ಬಿಡೋದು. ಬಿಗ್ ಬಾಸ್ ಹೋಗೋದು 3 ಜನ ಮಾತಾಡ್ತಾರೆ. ಅವ್ನ್ ಯಾರ್ದೋ ಇವ್ನ್ ತಿನ್ಬಿಟ್ನಂತೆ, ಇವ್ನ್ ಯಾರ್ದೋ ಅವ್ರು ತಿನ್ಬಿಟ್ರಂತ ಅಂತಾರೆ. ಅದನ್ನು ಮನೇಲಿ ಕುತ್ಕೊಂಡು ನೋಡ್ತಾರೆ. ಇಲ್ಲಿ ಮನೇಲಿ ಯಾರು ತಿನ್ಕೊಂಡು ಹೋಯ್ತಾ ಇರ್ತಾರೆ, ಮನೇಲೆ ಗೊತ್ತಾಗಲ್ಲ ತಿನ್ಕೊಂಡು ಹೋಗ್ತಾರ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಬಿಗ್ ಬಾಸ್ ಪ್ರೋಗ್ರಾಮ್ ಇಂದ ಏನು ಉಪಯೋಗ ಜನರಿಗೆ? ಸರ್ ಏನು ಇಲ್ಲ ಸರ್, ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಏನು 4 ಜನ ಹೆಂಗಸರು ಕುತ್ಕೊಂಡು ಮನೆ ಹತ್ರ ಹೆಂಗ್ ಮಾತಾಡ್ತಾರೆ, ಅಲ್ಲೋಡಿ ಅವಳು ಇವಾಗ ಹೋದ್ಲು, ಬಂದ್ರೆ ಅವ್ರ ಮನೆಗೆ ಹೋಯ್ತಾವನೆ, ಅವ್ಳ ಮೇಲೆ ಕತ್ತಾವಳೆ ಅಂತ ಅಂತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಅದನ್ನ ಬಿಗ್ ಬಾಸ್ ಅಲ್ಲಿ ತೋರಿಸ್ತಾರೆ, ಅದನ್ನ ಸೈಲೆಂಟ್ ಆಗಿ ಅವ್ರು ತೋರಿಸ್ಕೊಂತಾರೆ ಒಳಗಡೆ. ನಿಮ್ ಪ್ರಕಾರ ಬಿಗ್ ಬಾಸ್ ಶೋ ಅಷ್ಟೇನ್ ಯೂಸ್ ಇಲ್ಲ ಅಂತ ಜನಕ್ಕೆ? ಸರ್ ಆಲ್ಮೋಸ್ಟ್ ಫ್ರಾಡ್ ಸರ್ ಅದು. ಜನಕ್ಕೆ ಏನು ಮೆಸೇಜ್ ಇಲ್ಲ ಬಿಗ್ ಬಾಸ್ ಇಂದ ಅಷ್ಟೇ. ಗೈಸ್, ನಿನ್ನೆ ಒಂದು ಲೇಡಿ ಕಸ್ಟಮರ್ ಬಂದು ಈ ಸ್ಲಿಪ್ಪರ್ನ ತೊಗೊಂಡೋಗಿದ್ರು. ಇದನ್ನ ನಾನು ಅವರಿಗೆ 500 ಅಲ್ಲಿ ಕೊಟ್ಟಿದ್ದೆ. ಅವ್ರ ಮನೆಗೆ ಹೋದ್ಮೇಲೆ ಅಕ್ಕಪಕ್ಕ ಮನೆಯವ್ರ ಹತ್ರ ಸಹಜವಾಗಿ ಹೇಳಿರ್ತಾರೆ 500 ಕೊಟ್ಟೆ ಅಂತ. ಅಕ್ಕಪಕ್ಕ ಮನೆಯವರು ಹೇಳಿರ್ತಾರೆ, ಇಲ್ಲ ಇದಕ್ಕೆ 500 ರೂಪಾಯಿ ಜಾಸ್ತಿ ಆಯ್ತು, ಅಲ್ಲಿ ಅಷ್ಟಕ್ಕೆ ಸಿಕ್ತಿತ್ತು ಇಷ್ಟಕ್ಕೆ ಸಿಕ್ತಿತ್ತು ಅಂತ. ಆ ಅಕ್ಕ ಬಂದು ನನ್ನ ಹತ್ರ ಹೇಳಿದ್ರು, ಇಲ್ಲ ಇದಕ್ಕೆ 500 ರೂಪಾಯಿ ಜಾಸ್ತಿ ಆಯ್ತು, ಇದ್ರಲ್ಲಿ ನೀವು ತುಂಬಾ ಲಾಭ ಮಾಡ್ಕೊಂಡ್ರೆ ಅಂತ. ಹಾಗಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ, ನಾನು ಲಾಭ ಮಾಡಿರೋ ದುಡ್ಡಲ್ಲಿ ಏನೇನು ತಗೊಂಡಿದ್ದೀನಿ ಅಂತ. ನೋಡಿ ಗೈಸ್, ಈ ಚಪ್ಪಲ್ ಕೊಟ್ಟಿರೋ ದುಡ್ಡಲ್ಲಿ ನಾ ಇಷ್ಟು ದೊಡ್ಡ ಬಂಗ್ಲೋನ ತಗೊಂಡಿದ್ದೀನಿ. ಹಾಗೆ ಇದ್ರ ಒಳಗಡೆ ವ್ಯೂನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಒಳಗಡೆ ವ್ಯೂ ಹೇಗಿದೆ ಅಂತ. ಬರೀ ಈ ಚಪ್ಪಲ್ನ ಕೊಟ್ಟು ಈ ಚಪ್ಪಲ್ ಸೇಲ್ ಮಾಡಿರೋ ದುಡ್ಡಲ್ಲಿ ನಾನು ಈ ಬಂಗ್ಲೋನ ತಗೊಂಡಿದ್ದೀನಿ. ನಿಮ್ಗೂ ಈ ಚಪ್ಪಲ್ನ ಸೇಲ್ ಮಾಡಿ ಈ ತರ ಬಂಗ್ಲೋ ಕೊಡ್ಬೋದು ಅಂತ ಅನಿಸುತ್ತೆ. ನೀವು ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಆಲ್ಮೋಸ್ಟ್ ಎಲ್ಲಾ ಪೊಲಿಟಿಷಿಯನ್ಸ್ ಇಂಡಿಯಾದಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕ್ತಾರೆ. ಏನಿರ್ಬೋದು ಸರ್ ರೀಸನ್? ಐ ಥಿಂಕ್ ಅವ್ರ ಪ್ರಕಾರ ಜನಗಳೆಲ್ಲ ಸತ್ತೋಗಿದಾರ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಮಾತಾರಿಗೂ ಬಾಯ್. ಒಂದ್ ಸರ್ಕಲ್ಗೆ ವಿನ್ನಯ್ಯಣ್ಣ ಸರ್ಕಲ್ಗೆ ಎಷ್ಟು ಸೈಡು? ಇನ್ಸೈಡ್ ಔಟ್ ಸೈಡ್. ಅಗ್ನಿ ಪರೀಕ್ಷೆಗೆ ನಿನ್ನ ಜಡ್ಜ್ ಮಾಡ್ತವ್ರು ಯಾರು? ಬಿಗ್ ಬಾಸ್ ಅವ್ರ ಗುರು, ಬಾಗಿ ಗುರು. 32 ಸ್ಟಾರ್ಟ್ ಒಡಿಯ ನೀನು ಅಂತಿ, ಸರ್ಕಲ್ ಬಗ್ಗೆ ಮಾತಾಡ್ಬಿಟ್ಟು ಒಡ್ಸ್ಕೊಂಡ್ ಮಕ ಮೂತಿ. ಆನೆಗಿನೆ ಅಂತ ನೀನು ಬಿಟ್ಟಿ ಬಿಲ್ಡಪ್ ಕೊಡ್ತಿ, ತಲೆ ಸಿಳಿ ನೋಡಿದ್ರೆ ಬರೀ ಐತೆ ಅದರ್ ಲದ್ದಿ. ಆರ್ಯ ಭಟ್ಟ ನವಿಲಿಯಣ್ಣ ಬರ್ತೀನಿ ಟಾಟಾ.